ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾನು ನಿಮ್ಮ ಜೊತೆ ಅರಿಸ್ಟಾಟಲ್ನ ರುದ್ರ ನಾಟಕ ಮೀಮಾಂಸೆಯನ್ನು ಕುರಿತು ಚರ್ಚೆಯನ್ನು ಮಾಡ್ತೇನೆ. ಈಗಾಗಲೇ ನನ್ನ ಪರಿಚಯ ನಿಮಗಾಗಿದೆ. ವಲಿ ಆರ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುಳಿಯಾರು, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ವಿದ್ಯಾರ್ಥಿಗಳೇ, ಅರಿಸ್ಟಾಟಲ್ನ ರುದ್ರ ನಾಟಕ ಮೀಮಾಂಸೆ ಕುರಿತು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಅರಿಸ್ಟಾಟಲ್ನ ಪರಿಚಯವನ್ನು ಮಾಡ್ಕೊಂಡು ಬರೋಣ. ಅರಿಸ್ಟಾಟಲ್ ಜನನ ಕ್ರಿಸ್ತಪೂರ್ವ 384, ಸ್ಥಳ ಗ್ರೀಕ್ನ ಸ್ಟಾಗಿರ, ಮರಣ ಕ್ರಿಸ್ತ ಪೂರ್ವ 322. ಕೆಲವರು ಜನನ ಕ್ರಿಸ್ತಪೂರ್ವ 385, ಮರಣ 323 ಅಂತಲೂ ಕೂಡ ಹೇಳ್ತಾರೆ. ಇವನ ತಾಯಿ ಪೀಸ್ಟಿಸ್, ತಂದೆ ಮೆಸಿಡೋನಿಯಾದ ರಾಜ ವೈದ್ಯನಾಗಿರ್ತಕ್ಕಂತಹ ನಿಕೋಮಕಸ್. ಇವನ ಗುರು ಪ್ರಸಿದ್ಧ ತತ್ವಜ್ಞಾನಿ ಪ್ಲೇಟೋ. ಶಿಷ್ಯ ಇಡೀ ವಿಶ್ವವನ್ನೇ ಗೆಲ್ಲುವ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಂತಹ ದಿ ಗ್ರೇಟ್ ಅಲೆಕ್ಸಾಂಡರ್. ಇವನ ಅರಿಸ್ಟಾಟಲ್ನ ಪರಿಚಯವನ್ನು ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ಮಾಡಿಕೊಟ್ಟಿರುವುದರಿಂದ ಈಗ ನಾನು ಮುಂದಕ್ಕೆ ಹೋಗ್ತೀನಿ. ವಿದ್ಯಾರ್ಥಿಗಳೇ, ಅರಿಸ್ಟಾಟಲ್ನ ಕೃತಿಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಅರಿಸ್ಟಾಟಲ್ನ ಕೃತಿಗಳು: ಪಾಲಿಟಿಕ್ಸ್, ದ ಫಿಲಾಸಫಿ, ರೆಟೋರಿಕ್, ಮೆಟಾಫಿಸಿಕ್ಸ್, ಹಿಸ್ಟ್ರಿ ಆಫ್ ಅನಿಮಲ್, ದ ವೆರಿ ಇಂಪಾರ್ಟೆಂಟ್ ಪೊಯೆಟಿಕ್ಸ್ ಆ್ಯಂಡ್ ಎಥಿಕ್ಸ್. ಇಷ್ಟೇ ಅಲ್ಲದೆ ಇನ್ನೂ ಹಲವು ಕೃತಿಗಳನ್ನು ಬರೆದಿದ್ದಾನೆ. ನಾನು ಕೆಲವನ್ನು ಅಷ್ಟೇ ಇಲ್ಲಿ ನಿಮಗೆ ಹೇಳಿದ್ದೇನೆ. ವಿದ್ಯಾರ್ಥಿಗಳೇ, ನಮಗೆ ಬಹಳ ಮುಖ್ಯವಾದದ್ದು ಕಾವ್ಯ ಮೀಮಾಂಸಾ ಕ್ಷೇತ್ರಕ್ಕೆ ಇವನ 2 ಕೃತಿಗಳು, ರೆಟೋರಿಕ್ ಆ್ಯಂಡ್ ಪೊಯೆಟಿಕ್ಸ್. ಈ 2 ಕೃತಿಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆತನ ಪರಿಚಯವನ್ನು ಮಾಡುವಾಗ ನಾವು ಈ 2 ಕೃತಿಗಳನ್ನು ಹೆಸರಿಸಲೇಬೇಕಾಗುತ್ತೆ, ಬರಿಬೇಕಾಗ್ತದೆ. ಹಾಗೆ ಮುಂದೆ ನೋಡೋಣ. ಈಗ ಕಾವ್ಯದ ವರ್ಗೀಕರಣವನ್ನು ಅರಿಸ್ಟಾಟಲ್ ಹೇಗೆಲ್ಲ ಮಾಡಿದ್ದಾನೆ. ಕಾವ್ಯವನ್ನು ಅರಿಸ್ಟಾಟಲ್ ಮಹಾಕಾವ್ಯ, ರುದ್ರನಾಟಕ, ವಿನೋದ ನಾಟಕ, ಭಾವಕಾವ್ಯ ಎಂದು ವರ್ಗೀಕರಣ ಮಾಡಿದ್ದಾನೆ. ಮಹಾಕಾವ್ಯ ಅಲ್ಲಿ ವಿಷಯ ವಸ್ತು ತುಂಬ ವಿಸ್ತಾರವಾಗಿರ್ತದೆ ಅಂತ ಹೇಳ್ತಾರೆ, ತುಂಬ ವಿಶಾಲವಾದ ವ್ಯಾಪ್ತಿಯನ್ನು ಒಳಗೊಂಡಿರ್ತದೆ ಅಂತ ಹೇಳ್ತಾರೆ. ಆದರೆ ಅವನಿಗೆ ಆ ಮಹಾಕಾವ್ಯಕ್ಕಿಂತಲೂ ತುಂಬ ಇಷ್ಟವಾದದ್ದು ಅಂದರೆ ರುದ್ರನಾಟಕ. ಇಡೀ ಕಾವ್ಯ ಮೀಮಾಂಸೆಯನ್ನು ಅವನು ರುದ್ರನಾಟಕಮಯವನ್ನಾಗಿ ಮಾಡಿದ್ದಾನೆ. ಅವನ ಕಾವ್ಯ ಮೀಮಾಂಸೆಯಲ್ಲಿ ನೀವು ನೋಡಿದ್ರೆ ನೋಡಿ, ಅಲ್ಲಿರ್ತಕ್ಕಂತಹ 26 ಅಧ್ಯಾಯಗಳಲ್ಲಿ ಅವನು 6ನೇ ಅಧ್ಯಾಯದಿಂದ ಹಿಡಿದು 19ನೇ ಅಧ್ಯಾಯದವರೆಗೂ ಬರೀ ಕಾವ್ಯ ಮೀಮಾಂಸೆಯ ಒಳಗಡೆ ರುದ್ರನಾಟಕವನ್ನೇ ತುಂಬಿಸಿದ್ದಾನೆ. 6ರಿಂದ 19 ಅಧ್ಯಾಯಗಳು. ನಂತರ ಕೊನೆಯಲ್ಲಿ ಬರುವಂತಹ 4 ಅಧ್ಯಾಯಗಳಲ್ಲಿ ಮಹಾಕಾವ್ಯದೊಂದಿಗೆ ರುದ್ರನಾಟಕವನ್ನು ಹೋಲಿಕೆ ಮಾಡ್ತಾ ಹೇಳ್ತಾ ಹೋಗ್ತಾನೆ. ನಂತರ ಇಡೀ ಕಾವ್ಯ ಮೀಮಾಂಸೆ ರುದ್ರನಾಟಕಮಯ. ರುದ್ರನಾಟಕ ಅಂದರೆ ಅಷ್ಟೊಂದು ಇಷ್ಟ ಅವನಿಗೆ. ವಿನೋದ ನಾಟಕವನ್ನು ಅವನು ಇಷ್ಟಪಡೋದಿಲ್ಲ, ಭಾವಕಾವ್ಯವನ್ನು ಅಷ್ಟಾಗಿ ಅವನು ಮೆಚ್ಕೊಳ್ಳೋದಿಲ್ಲ. ಅವನು ಮೆಚ್ಚೋದು ಯಾವುದು ಅಂದರೆ ರುದ್ರನಾಟಕವನ್ನು. ಶ್ರೇಷ್ಠ ಅಂತ ಹೇಳೋದು ಯಾವುದು ಅಂದರೆ ರುದ್ರನಾಟಕವನ್ನು. ಪ್ಲೇಟೋನು ಕೂಡ ರುದ್ರನಾಟಕವನ್ನು ಮೆಚ್ಚಿಕೊಂಡಿದ್ದ. ಪ್ಲೇಟೋ ಅಂತೂ ವಿನೋದ ನಾಟಕಗಳನ್ನು, ಭಾವಕಾವ್ಯಗಳನ್ನು ವಿರೋಧಿಸ್ತಾನೆ. ಅವುಗಳಿಂದ ತನ್ನ ಆದರ್ಶ ರಾಜ್ಯಕ್ಕೆ ತುಂಬ ಕೆಟ್ಟದಾಗ್ತದೆ ಅನ್ನುವಂಥ ಭಾವನೆಯನ್ನು ಪ್ಲೇಟೋ ಹೊಂದಿದ್ದ. ಇನ್ನು ನಾವು ನೇರವಾಗಿ ರುದ್ರ ನಾಟಕದ ವಿಚಾರಕ್ಕೆ ಬರೋಣ. ರುದ್ರ ನಾಟಕ ಮೀಮಾಂಸೆ ಮೊದಲು ರುದ್ರ ನಾಟಕ ಅಂದರೆ ಕಾವ್ಯ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಮೊದಲು ಮೀಮಾಂಸೆಗೆ ನೇರವಾಗಿ ಹೋಗೋದಲ್ಲ, ಕಾವ್ಯ ನಂತರ ಕಾವ್ಯ ಮೀಮಾಂಸೆ. ಹಾಗೆ ಈಗ ರುದ್ರನಾಟಕ ನಂತರ ರುದ್ರನಾಟಕ ಮೀಮಾಂಸೆಗೆ ಹೋಗುವಂತಹ ಕೆಲಸವನ್ನು ಮಾಡೋಣ. ಈಗ ಗ್ರೀಕ್ನ ಪ್ರಸಿದ್ಧ ರುದ್ರ ನಾಟಕಕಾರರ ಸಣ್ಣ ಪರಿಚಯವನ್ನು ಮಾಡಿಕೊಳ್ಳೋಣ. ಗ್ರೀಕ್ನ ಮಹಾನ್ ರುದ್ರ ನಾಟಕಕಾರರು ಈಸ್ಕಿಲಸ್, ಕ್ರಿಸ್ತಪೂರ್ವ 525 456 ಈತನ ಕಾಲ.
ಇವನು 90 ನಾಟಕಗಳನ್ನು ಬರೆದಿದ್ದಾನೆ. ಆದರೆ ನಮಗೆ ಉಪಲಬ್ಧವಾಗಿರ್ತಕ್ಕಂಥವು ಕೇವಲ 7 ನಾಟಕಗಳು. ಸೋಫೋಕ್ಲೀಸ್ ಕ್ರಿಸ್ತಪೂರ್ವ 495ರಿಂದ 406 ಇವನ ಕಾಲಾವಧಿ. ಇವನು ಬರೆದ ನಾಟಕಗಳ ಸಂಖ್ಯೆ 1, 2, 3 ಅಂದರೆ 123. ಆದರೆ ಉಪಲಬ್ಧವಾಗಿರ್ತಕ್ಕಂಥವು ಕೇವಲ 7. ಯೂರಿಪಿಡಿಸ್ ಕ್ರಿಸ್ತಪೂರ್ವ 480ರಿಂದ 406 ಈತನ ಕಾಲ. ಈತ ಬರೆದಂತಹ ನಾಟಕಗಳು 88, ಆದರೆ ಉಪಲಬ್ಧವಾಗಿರುವುದು 18. ಅರಿಸ್ಟೋಫಿನಿಸ್ ಕ್ರಿಸ್ತಪೂರ್ವ 450ರಿಂದ 388 ಇವನ ಕಾಲ. ಇವನು ಬರೆದ ನಾಟಕಗಳ ಒಟ್ಟು ಸಂಖ್ಯೆ 43. ಉಪಲಬ್ಧವಾಗಿರುವಂತಹ ನಾಟಕಗಳ ಸಂಖ್ಯೆ ಕೇವಲ 11. ವಿದ್ಯಾರ್ಥಿಗಳೇ, ನಾನು ಈ ಗ್ರೀಕ್ನ ಎಲ್ಲ ನಾಟಕಕಾರರ ಪರಿಚಯವನ್ನು ನಿಮಗೆ ಮಾಡಿಕೊಡುವಂತಹ ಕೆಲಸಕ್ಕೆ ಹೋಗೋದಿಲ್ಲ. ಮತ್ತು ಈ ಪರಿಚಯಗಳನ್ನು ನೀವು ಎಲ್ಲರದ್ದು ಪರಿಚಯ ಬೇಕು ಅಂದರೆ ನೀವು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಒಳನೋಟಗಳು ಡಾಕ್ಟರ್ ಎಸ್.ಎಂ. ಹಿರೇಮಠ ಅವರ ಪುಸ್ತಕವನ್ನು ನೋಡಿ. ಆದರೆ ನಾನು ಒಬ್ಬ ವ್ಯಕ್ತಿ ಈಸ್ಕಿಲಸ್ನ ಬಗ್ಗೆ ಒಂದು ಚೂರು ಸಣ್ಣ ಪರಿಚಯವನ್ನು ಮಾಡಿಕೊಟ್ಟು ನಿಮಗೆ ಮುಂದೆ ಹೋಗ್ತೀನಿ. ಈಸ್ಕಿಲಸ್ನ ಬಗ್ಗೆನೇ ಯಾಕೆ ಹೇಳ್ತೀನಿ ಅಂದರೆ, ಈಸ್ಕಿಲಸ್ನ ದ ಪರ್ಷಿಯನ್ ಕೃತಿಯನ್ನು ಶ್ರೀ ಕಾವ್ಯನಾಮದ B.M. ಶ್ರೀಕಂಠಯ್ಯನವರು ಪಾರಸಿಕರು ಎಂದು ಅನುವಾದವನ್ನು ಮಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಕೃತಿ ಅದು. ಈ ಈಸ್ಕಿಲಸ್ ಬರೆದಂತಹ ದ ಪರ್ಷಿಯನ್ ಕೃತಿಯ ವಿಮರ್ಶೆಯನ್ನು ನಾವು ನೋಡೋದಾದರೆ ಎಲ್.ಎಸ್. ಶೇಷಗಿರಿ ರಾವ್ರವರ ಮಾತುಗಳಲ್ಲಿ ನಾವು ನೋಡೋದಾದರೆ, ಈ ನಾಟಕದಲ್ಲಿ ಎದ್ದು ಕಾಣುವ ಕೆಲವು ಅಂಶಗಳು ಇದ್ದಾವೆ ಅಂತ ಹೇಳ್ತಾರೆ. ಮೊದಲನೆಯದು, ಇದೊಂದು ಚಾರಿತ್ರಿಕ ಘಟನೆಯಾಗಿದೆ. ಇದು ಚಾರಿತ್ರಿಕ ಘಟನೆಯನ್ನು ಆಧರಿಸಿದಂತಹ ನಾಟಕ. ಯಾವುದಪ್ಪ ಅದು ಚಾರಿತ್ರಿಕ ಘಟನೆ ಅಂದರೆ, ಪರ್ಷಿಯನ್ಗೂ ಗ್ರೀಸ್ಗೂ ನಡೆಯುವಂತಹ ಯುದ್ಧ, ಅದು ನಡೆದಂತಹ ಯುದ್ಧ, ಆ ಘಟನೆಯನ್ನು ಆಧರಿಸಿ ಬರೆದಂತಹ ಕೃತಿಯಾಗಿದೆ. ಜೊತೆಗೆ ತಾನೇ ಭಾಗವಹಿಸಿದ ಘೋರ ಕದನದ ವಿವರಣೆಯನ್ನು ಇಲ್ಲಿ ಮಹಾಕವಿಯಾದಂತಹ ಈಸ್ಕಿಲಸ್ ಮಾಡಿದ್ದಾನೆ. ತಾನೇ ಭಾಗವಹಿಸಿದಂತಹ ಕದನ ಅದು, ಅವನ ಯುದ್ಧದಲ್ಲಿ ಭಾಗವಹಿಸಿದ. ಆದ್ದರಿಂದ ಶೇಷಗಿರಿರಾವ್ರವರು ಹೇಳ್ತಾರೆ, ಹೀಗೆ ತಾನೇ ಭಾಗವಹಿಸಿದ ಘೋರ ಕದನದ ವರ್ಣನೆಯನ್ನು ಮಾಡಿದಂತಹ ಮತ್ತೊಬ್ಬ ಮಹಾಕವಿಯನ್ನು ನಾನು ಕಂಡಿಲ್ಲ ಅಂಥೇಳಿ ಹೇಳ್ತಾರೆ. ಮತ್ತು ತುಂಬ ವಿರಳ ಇದ್ದರೂ ಅವರು ತುಂಬ ವಿರಳವಾಗಿ ಇರಬಹುದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಮತ್ತು ಮೂರನೇದಾಗಿ ನೋಡೋದಾದರೆ ನಾವು ಇಲ್ಲಿ ಕವಿ ವಿಜೇತ ಪಕ್ಷಕ್ಕೆ ಸೇರಿದಂಥವನು, ಅಂದರೆ ಗ್ರೀಸ್ಗೆ ಸೇರಿದಂಥವನು. ಆದರೆ ಅಲ್ಲಿ ಬರುವಂತಹ ಸಾಲು ಸಾಲು ಪಾತ್ರಗಳಲ್ಲಿ ನೀವು ಗ್ರೀಕ್ನ ಪಾತ್ರಗಳನ್ನು ನೋಡೋದಕ್ಕಾಗಲ್ಲ. ಅಲ್ಲಿ ತುಂಬಿ ತುಳುಕ್ತಕ್ಕಂಥದ್ದು ಸಾಲು ಸಾಲು ಪಾತ್ರಗಳು. ಯಾರವು, ಯಾರ ಹೆಸರುಗಳು ಅಂದರೆ ಪರ್ಷಿಯನ್ ಹೆಸರುಗಳೇ ತುಂಬಿಕೊಂಡಿದೆ ಅದು ತುಂಬ. ಆದರೆ ಗ್ರೀಕ್ನವರ ಹೆಸರುಗಳು ಕಡಿಮೆ, ಬಹಳ ಕಡಿಮೆಯಾಗಿ ಹೇಳ್ತಾನೆ ಅವನು. ಅಂದರೆ ಸೋತ ಪಕ್ಷದ ಪರವಾಗಿ, ಸೋತ ಪಕ್ಷದ ದೃಷ್ಟಿಕೋನದಿಂದ ಈ ಒಂದು ನಾಟಕವನ್ನು ಅವನು ಬರೀತಾನೆ. ಜೊತೆಗೆ ಗೆಲುವಿನ ವಿಜೃಂಭಣೆಯಾಗಲಿ, ಆ ಗೆದ್ದೆ ಎನ್ನುವಂತಹ ಗೆದ್ದೆವು ಎನ್ನುವ ಅಹಂ ಆಗಲಿ ಈ ನಾಟಕದಲ್ಲಿ ಎಲ್ಲೂ ಕಂಡುಬರುವುದಿಲ್ಲ. ಇಲ್ಲಿ ಈ ಕಂಡುಬರ್ತಕ್ಕಂತಹ ವಿಷಯ ಏನಪ್ಪ ಅಂದರೆ, ಯುದ್ಧದ ವಿಜಯೋತ್ಸವ ಅಲ್ಲ, ಯುದ್ಧದ ನಂತರ ಏನೇನು ಹಾನಿಯಾಗುತ್ತೆ ಅನ್ನೋ ವಿಷಯ ಇಲ್ಲಿ ಕಂಡುಬರುತ್ತೆ. ಯುದ್ಧ ಆದಮೇಲೆ ಏನೆಲ್ಲ ನಷ್ಟವಾಗ್ತದೆ, ಯುದ್ಧದ ದುಷ್ಪರಿಣಾಮಗಳು ಏನು ಅನ್ನೋದ್ರ ಕಡೆ ಹೆಚ್ಚು ಒತ್ತನ್ನು ಕೊಟ್ಟು ಇಲ್ಲಿ ಈ ನಾಟಕಕಾರ ಬರೆದಿದ್ದಾನೆ.
ನಂತರ ಈ ಯುದ್ಧದ ವಿನಾಶದ ಮೇಲೆ ಹೆಚ್ಚು ಒತ್ತು ಕೊಟ್ಟಿದ್ದಾನೆ ಅಂಥೇಳಿ ಎಲ್.ಎಸ್. ಶೇಷಗಿರಿರಾವ್ರವರೇ ಅಂತಾರೆ. ಇವನ ಇನ್ನೊಂದು ನಾಟಕ 7 Against Thebes. ಇದರಲ್ಲಿ ಮಾಮೂಲು ಆ ಥೀಬ್ಸ್ನ ದೊರೆ ಹಿಡೀಪಸನ ಕಥೆಯೆಲ್ಲ ಬರ್ತದೆ. ಹೀಗೆ ಭಾಳಷ್ಟು ನಾಟಕಗಳನ್ನು ಬರೆದಿರ್ತಕ್ಕಂತಹ ಈಸ್ಕಿಲಸ್ನ ಕೇವಲ 7 ನಾಟಕಗಳು ನಮಗೆ ಲಭ್ಯವಾಗಿದ್ದಾವೆ. ಎಲ್ಲ 90 ನಾಟಕಗಳು ಸಿಕ್ಕಿದರೆ ಇನ್ನೂ ನಾಟಕ ಕ್ಷೇತ್ರ ಶ್ರೀಮಂತವಾಗ್ತಾ ಇತ್ತು, ಗ್ರೀಕ್ನ ನಾಟಕ ಕ್ಷೇತ್ರ ಅಂತೇಳಿ ನಾನು ಭಾವಿಸ್ತೇನೆ. ಇನ್ನು ಇವನ ಸಾವಿನ ಬಗ್ಗೆ ಒಂದು ಚಿಕ್ಕ ಕಥೆ ಇದೆ, ವೆರಿ ಇಂಟ್ರೆಸ್ಟಿಂಗ್. ಅದೊಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಈಸ್ಕಿಲಸ್ಸು ತನ್ನ ಮನೆಯ ಚಾವಡಿಯಲ್ಲಿ ಬಂದು ಹೊರಗಡೆ ಕೂತ್ಕೊಂಡಿರ್ತಾನೆ ಚಾವಡಿಲಿ. ಆಗ ಮೇಲೆ ಒಂದು ಹದ್ದು ಆಮೆಯನ್ನು ಇಟ್ಕೊಂಡು ಹೋಗ್ತಾ ಇರುತ್ತೆ. ಅದು ಮೇಲಿಂದ ನೋಡುತ್ತೆ ಇವನ ತಲೆಯನ್ನು. ಅವನ ತಲೆಯಲ್ಲಿ ಕೂದಲಿಲ್ಲ, ಬೋಳು ತಲೆ, ಬೊಕ್ಕ ತಲೆ, ಪೂರ್ತಿ ಒಂದೂ ಕೂದಲಿಲ್ಲ. ಬಿಡಿ, ನನಗಾದರೂ ಇಷ್ಟಿದ್ದಾವೆ, ಅವನಿಗೆ ಒಂದೂ ಇಲ್ಲ. ಆಗ ಮೇಲೆ ಇತ್ತಲ್ಲ ಹದ್ದು, ಆಮೇಲೆ ಇಟ್ಕೊಂಡು ಅದು ಮೇಲಿಂದ ಅದನ್ನು ಎತ್ತಾಕಿ ಅದರ ಚಿಪ್ ಹೊಡಿಬೇಕಾಗಿರುತ್ತೆ. ಅದಕ್ಕೆ ಕಲ್ಲು ಬೇಕಾದ್ರೆ ನೋಡ್ತಿದ್ದು ಕಲ್ಲು ಥರನೇ ಕಾಣುತ್ತಲ್ಲ, ಮೇಲಿಂದ ಅದು ಬಿಡುತ್ತಂತೆ. ಬಂದು ಇವನು ತಲೆ ಮೇಲೆ ಆಮೆ ಬಿದ್ದು ಇವನು ಸತ್ತ ಅನ್ನುವಂತಹ ಕತೆ. ಎಷ್ಟು ನಿಜವೋ ಎಷ್ಟು ಸುಖ ಆ ಥರ ಒಂದು ಕತೆ ಇದೆ. ಸೊ ಹಾಗೆ ಈಗ ನಾನು ಇವರ ಎಲ್ಲರ ವಿಚಾರಗಳನ್ನು ನಾನು ಹೆಚ್ಚಾಗಿ ಪ್ರಸ್ತಾಪನೆ ಮಾಡೋದಿಲ್ಲ. ಹೀಗೆ ನಾವು ರುದ್ರ ನಾಟಕದ ಲಕ್ಷಣಗಳಿಗೆ ಹೋಗೋಣ. ರುದ್ರ ನಾಟಕಗಳು, ಅದರ ಲಕ್ಷಣಗಳು ಏನೇನಿದು ಅನ್ನುವಂಥ ವಿಚಾರಗಳನ್ನು ತಿಳ್ಕೋಣ. ಈ ರುದ್ರನಾಟಕದ ಲಕ್ಷಣಗಳನ್ನು ತಿಳ್ಕೊಂಡ್ರೆ ರುದ್ರನಾಟಕ ಎಂದರೆ ಏನೋ ಉತ್ತರ ಬರಿಬೋದು. ರುದ್ರನಾಟಕ ಕುರಿತು ಟಿಪ್ಪಣಿ ಬರೆಯಿರಿ, ಬರಿಬೋದು. ರುದ್ರನಾಟಕ ಲಕ್ಷಣಗಳನ್ನು ಬರೆಯಿರಿ, ಬರಿಬೋದು. ಇವೆಲ್ಲ ವಿಚಾರಗಳಿಗೆ ನಿಮಗೆ ರುದ್ರನಾಟಕದ ಲಕ್ಷಣಗಳು ಇಷ್ಟು ತಿಳ್ಕೊಂಡ್ರೆ ಸಾಕು ವಿದ್ಯಾರ್ಥಿಗಳು. ರುದ್ರನಾಟಕದ ಲಕ್ಷಣಗಳು: ರುದ್ರನಾಟಕ ಗಂಭೀರ ಮತ್ತು ವಿಶಾಲವಾದ ಸುಸಂಪೂರ್ಣವಾದ ಕಾವ್ಯವೊಂದರ ಅನುಕರಣೆ. ಇಲ್ಲಿ ವಿಷಯ ಗಂಭೀರವಾದಂಥ ವಿಷಯ ಬಹಳ ಮುಖ್ಯ. ರುದ್ರನಾಟಕದ ವಿಷಯ ಗಂಭೀರವಾದದ್ದು. ರುದ್ರನಾಟಕವನ್ನು ಇಂಗ್ಲೀಷಲ್ಲಿ ಟ್ರಾಜಿಡಿ ಅಂತ ಹೇಳಿ ಕರೀತಾರೆ, ಕನ್ನಡದಲ್ಲಿ ರುದ್ರನಾಟಕ ಅಂತ ಕರೀತಾರೆ. ಆಮೇಲೆ ಗಂಭೀರ ನಾಟಕ ಅಂತ ಹೇಳಿ ಕರೀತಾರೆ. ಇನ್ನು ಕೆಲವು ಹೆಸರುಗಳಿಂದ ನಾವು ಇದನ್ನು ಕರಿತೀವಿ. ಆದರೆ ರುದ್ರನಾಟಕ ಅನ್ನೋದಕ್ಕಿಂತ ನನಗಂತೂ ಗಂಭೀರ ನಾಟಕ ಅನ್ನೋದು ಸರಿ ಅನಿಸುತ್ತೆ. ಯಾಕಂದರೆ ಇಲ್ಲಿ ರೌದ್ರರಸವೇ ಪ್ರಧಾನವಾಗಿರುವುದಿಲ್ಲ, ಆದರೆ ರುದ್ರನಾಟಕದ ವಿಷಯ ವಸ್ತು ಮಾತ್ರ ಗಂಭೀರವಾದದ್ದೇ ಆಗಿರುತ್ತೆ, ಗಂಭೀರವಾದ ವಿಷಯ ವಸ್ತುಗಳನ್ನು ಇಟ್ಕೊಂಡಿರುತ್ತೆ. ಆದ್ದರಿಂದ ಇದನ್ನು ಗಂಭೀರ ನಾಟಕ ಎಂದು ಕರೆಯುವುದು ಸೂಕ್ತ. ಜೊತೆಗೆ ಇದು ವಿಶಾಲವಾದಂತಹ ವಸ್ತುವನ್ನು ಒಳಗೊಂಡಿರ್ತದೆ, ವಿಷಯ ವಸ್ತು ವಿಶಾಲವಾಗಿರ್ತದೆ. ಸ್ವಯಂ ಸಂಪೂರ್ಣವಾದ ಕಾರ್ಯವೊಂದರ ಅನುಕರಣೆ, ಕಾರ್ಯವೊಂದರ ಅಂತ ಆಗಿದೆ ಇಲ್ಲಿ, ಇದರಲ್ಲಿ ಕಾರ್ಯವೊಂದರ ಅನುಕರಣೆ ಅಂತ ಹೇಳಿ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಸುಸಂಪೂರ್ಣವಾದ ಕಾರ್ಯವೊಂದರ ಅನುಕರಣೆ. ಕಾರ್ಯ ಅಂದರೆ ಕ್ರಿಯೆ, ಕೆಲಸ. ಅದಕ್ಕೆ ಅರಿಸ್ಟಾಟಲ್ ಅನುಕರಣ ಸಿದ್ಧಾಂತದಲ್ಲಿ ಹೇಳ್ತಾನೆ, ಇದು ಮನುಷ್ಯನ ಅಥವಾ ವ್ಯಕ್ತಿಯ ಅನುಕರಣೆಯಲ್ಲ, ಅವನ ಕ್ರಿಯೆಯ, ಅವನ ಕಾರ್ಯದ ಅನುಕರಣೆ ಅಂತ ಹೇಳ್ತಾನೆ. ಕಾವ್ಯ ಅಂದರೆ ರುದ್ರನಾಟಕ ಆದ್ರೂ ವಿವರಣೆಯಲ್ಲಿ ಅದೇ ಹೇಳ್ತಾನೆ. ಇದು ಸುಸಂಪೂರ್ಣವಾದ ಕಾರ್ಯವೊಂದರ ಅನುಕರಣೆ. ಸಂಪೂರ್ಣವಾದ ಕಾರ್ಯ ಬಹಳ ಮುಖ್ಯ. ಯಾವುದೋ ಒಂದು ಅರ್ಧ ಕಾರ್ಯದ ಅನುಕರಣೆಯ ರುದ್ರನಾಟಕ ಅನ್ನಿಸ್ಕೊಳ್ಳೋದಿಲ್ಲ. ಯಾವುದೋ ಒಂದು ಕಥಾವಸ್ತುವಿನ ಅರ್ಧ ಇದ್ದರೆ ಅದು ಸಂಪೂರ್ಣ ನಾಟಕ ಆಗೋದಿಲ್ಲ. ಹಾಗಾಗಿ ಅದು ಸಂಪೂರ್ಣವಾದ ಕಾರ್ಯವೊಂದರ ಅನುಕರಣೆ ಅಂತ ಹೇಳಿ ಕರೀತಾರೆ. ಇದು ಸಂಪೂರ್ಣವಾದ ಕಾರ್ಯ, ಆರಂಭ ಇರಬೇಕು,
ಮಧ್ಯ ಇರಬೇಕು, ಅದಕ್ಕೆ ಅಂತ್ಯ ಇರಬೇಕು. ಇಂತಹ ಒಂದು ಸಂಪೂರ್ಣ ಕಾರ್ಯದ ಅನುಕರಣೆಯನ್ನು ರುದ್ರನಾಟಕ ಹೊಂದಿರುತ್ತದೆ. ಜೊತೆಗೆ ರುದ್ರನಾಟಕವು ರುದ್ಧಿಯ ಗುಣಗಳಿಂದ ಶೋಭಿತವಾಗಿರುತ್ತದೆ. ರುದ್ರನಾಟಕದಲ್ಲಿ ಗುಣಗಳು ಎಂತಾವಿರ್ತಾವಪ್ಪ ಅಂದರೆ ಅವು ರುದ್ಧಿಯ ಗುಣಗಳಾಗಿರ್ತವೆ. ರುದ್ಧಿಯ ಗುಣಗಳು ಅಂದರೆ ಏನು? ಹೃದಯಕ್ಕೆ ಇಷ್ಟವಾಗುವಂತಹ ಗುಣಗಳು, ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವಂತಹ ಗುಣಗಳು. ಯಾವಂಥ ಗುಣಗಳು? ಸಂಗೀತ, ಸಾಹಿತ್ಯ, ಇವೆಲ್ಲ ಮನಸ್ಸಿಗೆ ಇಷ್ಟವಾಗುವಂಥವು. ಇಂತಹ ಗುಣಗಳನ್ನು ರುದ್ರನಾಟಕ ಹೊಂದಿರಬೇಕು ಅಂತೇಳಿ ಹೇಳ್ತಾನೆ. ಅಲ್ಲಿ ಸಂಗೀತ ಇರಬೇಕು ಅಂತೇಳಿ ಹೇಳ್ತಾನೆ. ಜೊತೆಗೆ ಇದು ಅಭಿನಯ ರೂಪದಲ್ಲಿರಬೇಕು. ನೀವು ರುದ್ರನಾಟಕವನ್ನು ಬರೆದಿದ್ದೀರಿ ಅಂದರೆ ಅದು ಅಭಿನಯಕ್ಕೆ ಬರಬೇಕು, ಅದು ಅಭಿನಯ ಯೋಗ್ಯವಾಗಿರಬೇಕು. ಶೂದ್ರ ತಪಸ್ವಿಯನ್ನು ಬರೆದಂತಹ ಕುವೆಂಪುರವರು ಪೀಠಿಕೆಯಲ್ಲಿ ಹೇಳ್ತಾರೆ, ಈ ನಾಟಕ ಅಭಿನಯಕ್ಕೆ ಅಷ್ಟೊಂದು ಯೋಗ್ಯವಲ್ಲ, ಅದನ್ನು ದೃಶ್ಯದಲ್ಲಿ ಸೆರೆ ಹಿಡಿಯೋದಕ್ಕೆ ಆಗಲ್ಲ. ಯಾಕಂದರೆ ಅದು ಅದ್ಭುತವಾದಂತಹ ರಸವನ್ನು, ಕೆಲವು ಕಡೆ ಅದು ಅದ್ಭುತವಾದ ರಸ ಸೃಷ್ಟಿ ಮಾಡುವಂತಹ ಮಹೋನ್ನತವಾದ ದೃಶ್ಯಗಳನ್ನು ಒಳಗೊಂಡಿದೆ, ಅವುಗಳನ್ನೆಲ್ಲ ಸೆರೆ ಹಿಡಿಯೋದಕ್ಕಾಗಲ್ಲ ಅಂತಾರೆ. ಆದರೆ ಹಾಗೆ ಜೊತೆಗೆ ಅವರೊಂದು ಮಾತು ಹೇಳ್ತಾರೆ, ಆದರೆ ಬೆರಳಿಗೆ ಕೊರಳನ್ನು ನಾಟಕ ಮಾಡಿ ತೋರಿಸತಕ್ಕಂಥವರು ಇದ್ದೀರಿ, ನಾನು ಹಾಗೆ ಎಲ್ರಿಗೂ ಆಗದೇ ಇಲ್ಲ ನಿಮ್ಮ ಕೈಲಿ ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ ಕುವೆಂಪು. ಜೊತೆಗೆ ಅಂದರೆ ಕೆಲವನ್ನ ನಟನೆ ಮಾಡೋದಕ್ಕೆ ಕಷ್ಟವಾಗ್ತದೆ. ಮಹಾಕಾವ್ಯಗಳನ್ನು ಸಂಪೂರ್ಣವಾಗಿ ಹಾಗೇ ನಟನೆ ಮಾಡೋದಕ್ಕಾಗೋದಿಲ್ಲ. ಆದರೆ ಇಲ್ಲಿ ಹೇಳ್ತಾರೆ, ಆದರೆ ನೀನು ರುದ್ರನಾಟಕವನ್ನು ಬರೆದಿದ್ದೀಯ ಅಂದಮೇಲೆ ಅದು ನಟನೆಗೆ, ಅಭಿನಯಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಬರೆದಿರಬೇಕು, ಅಭಿನಯದ ರೂಪದಲ್ಲಿ ಇರಬೇಕು ಅನ್ನುವಂತಹ ವಿಚಾರವನ್ನು ರುದ್ರನಾಟಕದ ಲಕ್ಷಣಗಳನ್ನು ಕುರಿತು ಹೇಳುವಾಗ ಅರಿಸ್ಟಾಟಲ್ ಹೇಳ್ತಾನೆ. ಜೊತೆಗೆ ಬಹಳ ಮುಖ್ಯ, ರುದ್ರನಾಟಕ ಅಂದರೆ ಏನು ಅಂದರೆ ಭಯ ಮತ್ತು ಕರುಣೆಯ ಭಾವನೆಗಳನ್ನು ಪ್ರಚೋದಿಸಿ ಅವುಗಳನ್ನು ಶೋಧಿಸುವುದು ರುದ್ರನಾಟಕ. ಇದೊಂದು ಲಕ್ಷಣ ಹೇಳಿದ್ರು. ರುದ್ರನಾಟಕ ಅಂದರೆ ಏನು ಅಂದರೆ ಸರಿ ಅನ್ನುವಂತಹ ಒಂದು ಲಕ್ಷಣ. ಭಯ ಮತ್ತು ಕರುಣೆ ಭಾವನೆಗಳನ್ನು ಪ್ರಚೋದಿಸಿ ಅವುಗಳನ್ನು ಶೋಧಿಸಬೇಕು. ನೀನು ನಾಟಕವನ್ನು ನೋಡಿದಾಗ ನಿನ್ನಲ್ಲಿ ಭಯ ಉಂಟಾಗಬೇಕು, ಜೊತೆಗೆ ಕರುಣೆಯೂ ಬರಬೇಕು. ಆದರೆ ಅದರಿಂದ ನಿನ್ನಲ್ಲಿ ಇರುವ ಭಯ ಹೊರಟು ಹೋಗಬೇಕು. ನಿನ್ನಲ್ಲಿ ಇರುವಂತಹ ಭಯ ಹೊರಟು ಹೋಗಬೇಕು ಅಂದರೆ ಅದರ ಶೋಧನೆ ಆಗಬೇಕು, ಶೋಧಿಸಬೇಕು. ಇದನ್ನೇ ಕೆಥಾರ್ಸಿಸ್ ಅಂತೇಳಿ ಕರೀತಾನೆ. ಈ ಕೆಥಾರ್ಸಿಸ್ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಏನು ಕೆಥಾರ್ಸಿಸ್ ಅಂದರೆ ಅನ್ನುವಂತಹ ವಿಚಾರವನ್ನು. ಆದರೆ ಕೆಥಾರ್ಸಿಸ್ಗೆ ಸಿಂಪಲಾಗಿ ಹೇಳಬೇಕಂದ್ರೆ ಇದೇ ಒಂದು ಅರ್ಥ, ಭಯ ಮತ್ತು ಕರುಣೆಯ ಭಾವನೆಗಳನ್ನು ಪ್ರಚೋದಿಸಿ ಅವುಗಳನ್ನು ಶೋಧಿಸುವುದು, ಫರ್ಗೆಷನ್ ಅಂತೇಳಿ ಕರೀತಾರೆ. ಈಗ ನಾವು ಮುಂದಿನ ವಿಚಾರಗಳನ್ನು ನೋಡೋಣ. ರುದ್ರ ನಾಟಕದ ಪ್ರಮುಖ ಅಂಗಗಳು, ಬಹಳ ಮುಖ್ಯವಾದಂತಹ ವಿಷಯ ಇದು. ರುದ್ರ ನಾಟಕದಲ್ಲಿ ಯಾವ್ಯಾವ ಅಂಗಗಳಿರ್ತವೆ? ವಸ್ತು, ಪಾತ್ರ, ಶೈಲಿ, ಭಾವನೆ, ದೃಶ್ಯ, ಸಂಗೀತ. ಇವು ಪ್ರಮುಖ ಅಂಗಗಳು ಅಂತೇಳಿ ಹೇಳ್ತಾರೆ. ವಸ್ತು ಬಹಳ ಮುಖ್ಯ. ಈ ರುದ್ರನಾಟಕದ ವಸ್ತು ಇದೆಯಲ್ಲ, ಇದನ್ನು ರುದ್ರನಾಟಕದ ಹೃದಯ ಸ್ಥಾನ ಅಂತ ಅರಿಸ್ಟಾಟಲ್ ಕರೆದಿದ್ದಾನೆ. ಅಂದರೆ ಅದರ ಮಹತ್ವ ನಿಮಗೆ ಅರ್ಥ ಆಗುತ್ತೆ. ಅದು ಎಷ್ಟು ಮಹತ್ತರವಾದದ್ದು ರುದ್ರನಾಟಕದಲ್ಲಿ ಈ ವಸ್ತು ಎನ್ನುವ ಭಾಗ. ಯಾಕೆಂದರೆ ಅದನ್ನು ಹೃದಯ ಸ್ಥಾನ ಅಂತೇಳಿ ಕರೆದಿದ್ದಾನೆ. ವಸ್ತು ಒಂದು ಸರಿ ಇಲ್ಲ ಅಂದರೆ ಇಡೀ ರುದ್ರನಾಟಕ ಫೇಲ್ ಆಗುತ್ತೆ, ಕೆಟ್ಟು ಹೋಗುತ್ತೆ. ಆದ್ದರಿಂದ ನಾವು ಹೇಳ್ತಾನೆ ವಸ್ತು ಬಹಳ ಮುಖ್ಯ. ಆ ವಸ್ತು ಅಲ್ಲಿ ಹೇಗಿರಬೇಕು ಅಂದರೆ ಅಲ್ಲಿ ಅಸಂಬದ್ಧವಾದದ್ದು ಯಾವುದೂ ಇರಬಾರ್ದು, ಅನಗತ್ಯವಾದ ವಸ್ತು ಯಾವುದು ಬಂದು ಸೇರ್ಕೋಬಾರ್ದು. ರುದ್ರನಾಟಕದ ವಸ್ತುವಿನಲ್ಲಿ ಅಲ್ಲಿ ಘಟನೆಗಳಿರ್ತಾವಲ್ಲ, ಸೀನ್ಗಳು, ಯಾವುದೋ ಒಂದು ಅನಗತ್ಯವಾದ ಒಂದು ಸೀನನ್ನು ಹಾಕ್ಬಿಡೋದು, ಯಾವುದೋ ಒಂದು ಅನಗತ್ಯವಾದ ಒಂದು ಘಟನೆ ಹಾಕೋದು, ಈ ನಾಟಕವನ್ನು ಕೆಡಿಸೋದು, ಹೀಗಾಗ್ಬಿಡೋದು. ಅದರಿಂದ ಬಹಳ ಮುಖ್ಯ. ಜೊತೆಗೆ ಅದು ಹೇಗಿರಬೇಕಂದ್ರೆ ಅದಕ್ಕೆ ಒಂದು ಆರಂಭ ಇರಬೇಕು, ಒಂದು ಕೊನೆ ಇರಬೇಕು. ಜೊತೆಗೆ ಆ ಆರಂಭ ಮತ್ತು ಕೊನೆಯ ನಡುವೆ ಸಂಬಂಧವನ್ನು ಕಲ್ಪಿಸುವಂತಹ ಮಧ್ಯ ಇರಬೇಕು. ಅದಕ್ಕೆ ಅವನು ಹೇಳ್ತಾನೆ
ಆರಂಭ, ಕೊನೆ ಮತ್ತು ಮಧ್ಯ ಸರಿಯಾಗಿರಬೇಕು. ಇವುಗಳ ನಡುವೆ ಕಾರ್ಯಕಾರಣ ಸಂಬಂಧ ಇರಬೇಕು. ಕಾರ್ಯಕಾರಣ ಸಂಬಂಧ ಇರಬೇಕು. ನಾಟಕದಲ್ಲಿ ಬರುವ ಘಟನೆಗಳು ಬದುಕಿನಲ್ಲಿ ನಡೆದವುಗಳಾಗಿರಬಹುದು, ನಡೆಯಬಹುದಾದವುಗಳಾಗಿರಬಹುದು, ನಡೆಯಬಹುದಾದವುಗಳಾಗಿರಬಹುದು. ಅಂದರೆ ನಡೆದಿರೋದಿದೆಯಲ್ಲ ಅದು ಚರಿತ್ರೆಗೆ ಸಂಬಂಧಿಸಿದ್ದು. ನಡೆಯಬಹುದಾದದ್ದು ಅಂತಿದೆಯಲ್ಲ ಅದು ಬದುಕಿನ ನಿತ್ಯ ಸಾಧ್ಯತೆಗಳನ್ನು ತೋರಿಸಬಲ್ಲಂಥದ್ದು. ಈ ನಡೆಯಬಹುದಾದದ್ದು ಅಂತ ಅಂದ್ಕೊಂಡು ಊಹಿಸಿಕೊಂಡು ಬರಿತಾನಲ್ಲ ಅದು ಸಾರ್ವಕಾಲಿಕವಾದದ್ದು. ಈ ಊಹಿಸಿಕೊಂಡು ಬರಿತಾನಲ್ಲ ಅವನಿಗೆ ಒಂದು ಸ್ಫೂರ್ತಿ ಅನ್ನೋದು ಬರಿಬೇಕು, ಸುಮ್ಮನೆ ಆಗಲ್ಲ. ಆದರೆ ಅರಿಸ್ಟಾಟಲ್ ತನ್ನ ಕಾವ್ಯಮೀಮಾಂಸೆಯಲ್ಲಿ ಸ್ಫೂರ್ತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೂ ಹೇಳಲ್ಲ, ಆ ವಿಚಾರವನ್ನೇ ಪ್ರಸ್ತಾಪಿಸಿಲ್ಲ ಅಂಥೇಳಿ ಹೇಳ್ಬೋದು. ಆದರೆ ಮುಂದೆ ನಡೆಯಬಹುದಾದದ್ದನ್ನು ಕವಿ ಆಲೋಚಿಸಿ ಬರೆಯುವುದರಿಂದ ಅವನು ದಾರ್ಶನಿಕನಿಗಿಂತ ಮಿಗಿಲು ಅಥವಾ ಅವನು ಮೊದಲೇ ದಾರ್ಶನಿಕ ಅಂಥೇಳಿ ಪ್ಲೂಟೋಗೆ ಕೊಡುವಂತಹ ಉತ್ತರದ ಸಂದರ್ಭದಲ್ಲಿ ಕಾವ್ಯ ಸಮರ್ಥನೆಯನ್ನು ಮಾಡಿಕೊಳ್ಳುವಾಗ ಈ ಮಾತನ್ನು ಅರಿಸ್ಟಾಟಲ್ ಹೇಳ್ತಾನೆ. ಕಾವ್ಯ ಸಮರ್ಥನೆಯನ್ನು ಮಾಡಿಕೊಳ್ತಾ ಅಂದರೆ ರುದ್ರನಾಟಕಕಾರ ಒಬ್ಬ ದಾರ್ಶನಿಕ ಅವನು ಅಂತ ಹೇಳ್ತಾನೆ. ಯಾಕಂದರೆ ಮುಂದೆ ಆಗಬಹುದಾದದ್ದನ್ನು ಯೋಚಿಸಿ ಅವನು ರುದ್ರನಾಟಕಕ್ಕೆ ತರ್ತಾನೆ ವಿಷಯವನ್ನು, ವಸ್ತುವನ್ನು ಅನ್ನುವಂಥದ್ದು. ಹೀಗೆ ಘಟನೆಗಳ ನಡುವಿನ ಈ ಅಂಗಾಂಗಗಳ ಸಾವಯವ ಸಂಬಂಧ, ಸಂಭಾವ್ಯತೆ, ಕಾರ್ಯಕಾರಣ ಸಂಬಂಧ ಇವುಗಳನ್ನು ಹೊಂದಿಸಿಕೊಳ್ಳೋದಿದೆಯಲ್ಲ ಅದು ಕ್ರಿಯೈಕ್ಯ. ಪ್ರಶ್ನೆ ಕೇಳಿ, ಕ್ರಿಯೈಕ್ಯ ಎಂದರೇನು? ರುದ್ರನಾಟಕದಲ್ಲಿ ಘಟನೆಗಳ ನಡುವಿನ ಅಂಗಾಂಗಗಳ ಸಾವಯವ ಸಂಬಂಧ, ಸಂಭಾವ್ಯತೆ, ಕಾರ್ಯಕಾರಣ ಸಂಬಂಧಗಳನ್ನು ಹೊಂದಿಸಿಕೊಳ್ಳುವುದು, ಇದನ್ನು ಕ್ರಿಯೈಕ್ಯ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಇರುವಂತಹ ಘಟನೆಗಳ ನಡುವೆ ಕಾರ್ಯಕಾರಣ ಸಂಬಂಧ ಇರಬೇಕು, ಸಂಭಾವ್ಯತೆ ಇರಬೇಕು, ಸಾವಯವ ಸಂಬಂಧ ಇರಬೇಕು. ಒಂದಕ್ಕೊಂದು ಸಂಬಂಧ ಇಲ್ಲ, ಆರಂಭಕ್ಕೂ ಮಧ್ಯಕ್ಕೂ ಸಂಬಂಧವೇ ಇಲ್ಲ ಅಂದರೆ, ಆರಂಭಕ್ಕೂ ಕೊನೆಗೂ ಸಂಬಂಧವೇ ಇಲ್ಲ ಅಂದರೆ ಆ ನಾಟಕ ಯಶಸ್ವಿ ಹೇಗಾಗ್ತದೆ? ಹಾಗಾಗಿ ಅವುಗಳಿಗೆ ಕಾರ್ಯಕಾರಣ ಸಂಬಂಧ ಇರಬೇಕು, ಸಾವಯವ ಅಂಗಾಂಗಗಳ ಸಂಬಂಧ ಇರಬೇಕು ಅಂಥೇಳಿ ಅರಿಸ್ಟಾಟಲ್ ಹೇಳಿದ್ದಾನೆ. ವಿಷಯ ವಸ್ತುವನ್ನು ಕುರಿತು ಹೇಳುವಾಗ ಅವನು ಕ್ರಿಯೈಕ್ಯ ಅಂಥೇಳಿ ಹೇಳ್ತಾನೆ. ಇವನು ಕ್ರಿಯೈಕ್ಯವನ್ನು ಮಾತ್ರ ಹೇಳಿದ್ದಾನೆ. ಆದರೆ ಮುಂದೆ ಕೆಲವು ವಿಮರ್ಶಕರು ಕಾಲೈಕ್ಯ, ಸ್ಥಳೈಕ್ಯಗಳನ್ನು ಕೂಡ ಇವನ ಹೆಸರಿಗೆ ಸೇರಿಸ್ಕೊಟ್ಟಿದ್ದಾರೆ. ಆದರೆ ನಿಜವಾಗ್ಲೂ ಅವನು ಅವುಗಳನ್ನು ಹೇಳಿಲ್ಲ. ಅವನಲ್ಲಿ ಒಂದು ಮಾತು ಬರ್ತದೆ, ರುದ್ರನಾಟಕದ ಕ್ರಿಯೆ ಸಾಧ್ಯವಿದ್ದ ಮಟ್ಟಿಗೆ ಸೂರ್ಯನ ಒಂದು ಸುತ್ತಿನ ಕಾಲಮಿತಿಗೆ ಒಳಪಟ್ಟಿರುವಂತೆ ಯತ್ನಿಸುತ್ತದೆ ಅಂತೇಳಿ ಒಂದು ಮಾತು ಹೇಳಿದ್ದಾನೆ. ಹೇಗಿರುತ್ತೆ ಅಂದರೆ ರುದ್ರನಾಟಕದ ಕ್ರಿಯೆ ಸಾಧ್ಯವಿದ್ದ ಮಟ್ಟಿಗೆ ಸೂರ್ಯನ ಒಂದು ಸುತ್ತಿನ ಕಾಲಮಿತಿಗೆ ಒಳಪಟ್ಟಿರುವಂತೆ ಇರೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೇಳಿದ್ದಾನೆ. ಅದನ್ನೇನು ಮಾಡಿದ್ದಾರೆ ವಿಮರ್ಶಕರು, ಅದನ್ನೇ ಕಾಲೈಕ್ಯ ಅಂತೇಳಿ ಹೇಳಿದರು. ಆದರೆ ಅಲ್ಲಿ ಅವನು ಸಾಧ್ಯವಿದ್ದ ಮಟ್ಟಿಗೆ ಯತ್ನಿಸುತ್ತದೆ ಅಂತ ಹೇಳಿರೋ ಮಾತನ್ನೇ ಕಡೆಗಣಿಸ್ತಾರೆ. ಇವನು ಅರಿಸ್ಟಾಟಲು ಐಕ್ಯತ್ರಯಗಳನ್ನು ಹೇಳಿದ್ದಾನೆ, ಕ್ರಿಯೈಕ್ಯ, ಕಾಲೈಕ್ಯ, ವಸ್ತೈಕ್ಯ ಅಂತ ಹೇಳ್ಬಿಟ್ಟು 3 ಐಕ್ಯಗಳನ್ನು ಇವನು ಹೇಳಿದ್ದಾನೆ. ಆದರೆ ಅವನು ನಾಟಕಗಳ ಘಟನೆಗಳ ಅಂಗಗಳ ಸಾವಯವ ಘಟನೆಗಳು ಹೇಗಿರಬೇಕು, ಅಲ್ಲಿ ಭಾಗಗಳು ಅಂದರೆ ಸಾವಯವ ಸಂಬಂಧವನ್ನು ಹೊಂದಿರಬೇಕು ಅನ್ನುವಂತಹ ವಿಚಾರವನ್ನು ಹೇಳಿ ಕ್ರಿಯೈಕ್ಯವನ್ನು ಮಾತ್ರ ಹೇಳಿದ್ದಾನೆ. ಆದರೆ ಅವನು ಕಾಲೈಕ್ಯ ಹೇಳಿಲ್ಲ, ಅದನ್ನು ಅವನಿಗೆ ಆಪಾದಿಸಿದ್ದಾನೆ. ಅವನು ಹೇಳಿದ್ದಾನೆ. ಇನ್ನು ಮುಂದುವರೆದು ಕಾಸ್ಟೆಲ್ವೆಟ್ರೋ ಹೇಳ್ತಾನೆ, ಅರಿಸ್ಟಾಟಲ್ ಸ್ಥಳೈಕ್ಯವನ್ನು ಹೇಳಿದ್ದಾನೆ ಅನ್ನೋದು ಇಲ್ಲ, ಅರಿಸ್ಟಾಟಲ್ ಹೇಳಿಲ್ಲ. ಆದರೆ ಕಾಸ್ಟೆಲ್ವೆಟ್ರೋ ಇದನ್ನು ಪರೀಕ್ಷೆಗೆ ಒಂದಂಕಕ್ಕೆ ಕೇಳಬಹುದು ನಿಮಗೆ. ಅರಿಸ್ಟಾಟಲ್ ಸ್ಥಳೈಕ್ಯವನ್ನು ಹೇಳಿದ್ದಾನೆ ಎಂದು ಹೇಳಿದವರು ಯಾರು? ಕಾಸ್ಟೆಲ್ವೆಟ್ರೋ. ಮುಂದೆ ಎಲ್ಲ ಪರೀಕ್ಷೆಗಳು CET ಇರೋದ್ರಿಂದ ಈ ಥರದ ಅಧ್ಯಯನ ಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ.
ಒಂದಂಕದ ದೃಷ್ಟಿಯಿಂದನೂ ಕೂಡ ನೋಡಬೇಕಾಗುತ್ತೆ. ಆಮೇಲೆ ಈ ಕ್ರಿಯೈಕ್ಯ ಹೇಳಿದ್ದಾನಲ್ಲ ಅರಿಸ್ಟಾಟಲ್, ಇದು ಗ್ರೀಕ್ ನಾಟಕಗಳಲ್ಲೇ ಅಷ್ಟಾಗಿ ಯಶಸ್ವಿಯಾಗಿ ಸಾಧಿತವಾಗಿಲ್ಲ, ಕಷ್ಟವಾಗ್ತದೆ. ಆದರೆ ಈ ಪ್ರಯತ್ನ ಅಂತೂ ಎಲ್ಲ ನಾಟಕಗಳನ್ನು ಮಾಡಿದೆ. ಸ್ಥಳೈಕ್ಯ, ವಸ್ತೈಕ್ಯ ಇವುಗಳಂತೂ ಗ್ರೀಕ್ನ ನಾಟಕಗಳಲ್ಲಿ ಕಾಣೋದಕ್ಕಾಗಲ್ಲ. ಕ್ರಿಯೈಕ್ಯ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನವಾಗಿದೆ ಅದರದು ಅಂತೇಳಿ ಹೇಳ್ಬೋದು. ಯಾಕಂದರೆ ಅವನು ಹಿಂದಿನ ನಾಟಕಕಾರರನ್ನು ಅಭ್ಯಾಸ ಮಾಡೇ ಹೇಳಿದ್ದಾನೆ ಅರಿಸ್ಟಾಟಲ್. ಕೆಲವು ಕಡೆ ಕೆಲವು ದೋಷಗಳಂತೂ ಕಂಡುಬರೋದುಂಟು. ಈಗ ಐಕ್ಯತ್ರಯಗಳನ್ನು ನಾವು ನೋಡಿದ್ವಿ. ಆನಂತರ ನಾವೀಗ ಈ ಪಾತ್ರಕ್ಕೆ ಬಂದ್ಬಿಡೋಣ. ವಸ್ತುವಿನ ಬಗ್ಗೆ ಇಷ್ಟು ಸಾಕು ಅನಿಸ್ತದೆ. ಇನ್ನು ಪಾತ್ರಕ್ಕೆ ಬರೋಣ. ಈ ಪಾತ್ರಗಳ ಶೀಲ ಸ್ವಭಾವ ಬಹಳ ಮುಖ್ಯವಾಗ್ತದೆ. ಪಾತ್ರಗಳು ತಮ್ಮ ಕೆಲಸವನ್ನು ತಾವು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾಗ್ತದೆ. ಹೆಣ್ಣಿನ ಒಂದು ಸಂದರ್ಭದಲ್ಲಿ ಗಂಡು ಪಾತ್ರವನ್ನು ಅದನ್ನು ನಿರ್ವಹಿಸಿದ್ರೆ ಅದು ಯಶಸ್ವಿಯಾಗಲ್ಲ. ಗಂಡಿನ ಪಾತ್ರವನ್ನು ಹೆಣ್ಣು ನಿರ್ವಹಿಸೋದು, ಹೆಣ್ಣಿನ ಪಾತ್ರವನ್ನು ಗಂಡು ನಿರ್ವಹಿಸೋದು. ಒಬ್ಬ ಯುವಕನ ಪಾತ್ರವನ್ನು ಮುದುಕ ನಿರ್ವಹಿಸೋದು, ಒಬ್ಬ ಮುದುಕನ ಪಾತ್ರವನ್ನು ಯುವಕ ನಿರ್ವಹಿಸೋದು ಹಾಗಾಗ್ತದೆ. ಮತ್ತು ಅವರು ಹೇಗೆ ಆ ಒಂದು ಪಾತ್ರವನ್ನು ನಿಭಾಯಿಸಬೇಕು ಅನ್ನುವಂತಹ ವಿಚಾರಗಳನ್ನೇ ಎಲ್ಲವೂ ಕೂಡ ಇವನು ಹೇಳ್ತಾನೆ. ಅಂದರೆ ಅವರುಗಳ ನಡೆನುಡಿ ಹೇಗಿರಬೇಕು, ಸ್ವಭಾವಕ್ಕೆ ತಕ್ಕ ಹಾಗಿರಬೇಕು, ಸತ್ವಕ್ಕೆ ಅನುಗುಣವಾಗಿರಬೇಕು ಮತ್ತು ಪಾತ್ರ ದರ್ಶನದಲ್ಲಿ ಔಚಿತ್ಯವಿರಬೇಕು. ಔಚಿತ್ಯ ನಮ್ಮ ರಸ ಸಿದ್ಧಾಂತದಲ್ಲೂ ಬರುತ್ತೆ. ಔಚಿತ್ಯ ತೌಲಾನಿಕ ಮೀಮಾಂಸೆಯಲ್ಲಿ ನಾವು ಅಧ್ಯಯನ ಮಾಡಬಹುದು. ಸೊ ಔಚಿತ್ಯ ಬಹಳ ಮುಖ್ಯ. ಅನೌಚಿತ್ಯ ಬಂದರೆ ಅಲ್ಲಿ ರುದ್ರನಾಟಕ ಕೆಟ್ಟು ಹೋಗ್ತದೆ. ಔಚಿತ್ಯ ಬಹಳ ಮುಖ್ಯ ಅನ್ನುವಂತಹ ಮಾತು. ಪಾತ್ರಗಳ ಔಚಿತ್ಯ ಇರಬೇಕು, ಅನೌಚಿತ್ಯವಾಗಿ ತಂದು ಸೇರಿಸೋದಲ್ಲ ಪಾತ್ರಗಳನ್ನು ಅನ್ನುವಂಥ ವಿಚಾರವನ್ನು ಹೇಳ್ತಾನೆ. ವಿದ್ಯಾರ್ಥಿಗಳೇ, ನೆಕ್ಸ್ಟು ಶೈಲಿ. ಇದು ವಾಕ್ಚಾತುರ್ಯಕ್ಕೆ ಸಂಬಂಧಪಟ್ಟಿದ್ದು. ವಾಕ್ಚಾತುರ್ಯ ಮೀಮಾಂಸೆಯನ್ನೇ ಹೇಳಿದ್ದಾನೆ, ಭಾಷಣ ಕಲಾ ಮೀಮಾಂಸೆಯನ್ನು ಅರಿಸ್ಟಾಟಲ್. ಅದನ್ನು ಇಲ್ಲಿ ಹೇಳ್ತಾನೆ. ವಾಕ್ಚಾತುರ್ಯ ಬಹಳ ಮುಖ್ಯ. ಯಾವ ರೀತಿ ನೀವು ಮಾತನಾಡ್ತೀರಿ, ಸಂದರ್ಭಕ್ಕೆ ನೀವು ತಕ್ಕ ಹಾಗೆ ಆ ಮಾತುಗಳನ್ನು ಆಡಬೇಕು, ಆ ಡೈಲಾಗ್ಸ್ ಹಂಗಿರಬೇಕು ನಾಟಕದಲ್ಲಿ ಅನ್ನುವಂಥ ವಿಚಾರಗಳನ್ನು ಪಾತ್ರಗಳ ಆ ವಾಕ್ಚಾತುರ್ಯದ ಶೈಲಿಯನ್ನು ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಹೇಳ್ತಾನೆ. ನಂತರ ಭಾವನೆ, ಸಂದರ್ಭಕ್ಕೆ ತಕ್ಕಂತೆ ಭಾವನೆಗಳನ್ನು ವ್ಯಕ್ತಪಡಿಸತಕ್ಕಂಥದ್ದು. ಅರ್ಥ ಆಗಬೇಕು ನೋಟಕನಿಗೆ. ನಿನ್ನ ಭಾವನೆಯಲ್ಲಿ ನೀನು ಹೇಳುವಂಥದ್ದು ಬಹಳ ಇರುತ್ತೆ. ಮಾತಿನಲ್ಲಿ ಹೇಳುವುದಕ್ಕಿಂತ ಭಾವನೆಯಲ್ಲಿ ಹೇಳುವುದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಭಾವನೆಗಳು ನಿನ್ನ ಮುಖದಲ್ಲಿ ಕಾಣಬೇಕು. ನಮ್ಮ ರಸ ಸಿದ್ಧಾಂತಗಳಲ್ಲಿ ನವರಸಗಳನ್ನು ಹೇಳ್ತೀವಲ್ಲ, ಹಾಗೆ ಭಾವನೆ ಬಹಳ ಮುಖ್ಯ. ತೋರಿಸ್ಬೇಕಾಗ್ತದೆ ನಿನ್ನ ಮುಖಭಾವನೆ, ಅಂಗಭಾವನೆಗಳು, ಇದು ಬಹಳ ಮುಖ್ಯ ಅಂತ ಹೇಳ್ತಾನೆ. ಈ ನಂತರ ದೃಶ್ಯ, ಇದು ರಂಗಶಿಲ್ಪಿಯ ಕೆಲಸ, ಅಷ್ಟೊಂದಾಗಿ ಇದೇನು ಮುಖ್ಯ ಅಲ್ಲ. ಇದು ಸಂಗೀತ ಶೋಭಾಕಾರದಲ್ಲಿ ಬರ್ತದೆ ಅಂತದೆ. ಅಂದರೆ ನಾಟಕದ ಲಕ್ಷಣಗಳನ್ನು ನಾವು ರುದ್ರನಾಟಕದ ಲಕ್ಷಣಗಳನ್ನು ನೋಡುವಾಗ ಅಲ್ಲಿ ಹೃದ್ಯವಾಗಿರಬೇಕು ಅಂದವಲ್ಲ, ಅಂದರೆ ಶೋಭಾಕಾರವಾಗಿರಬೇಕು, ಅಂದರೆ ಅಲ್ಲಿ ಸಂಗೀತ ಇರಬೇಕು ಅನ್ನುವಂಥದ್ದು ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತೆ. ಹಾಗಾಗಿ ರುದ್ರನಾಟಕದಲ್ಲಿ ಸಂಗೀತ ಇರಬೇಕು ಅಂತ ಹೇಳ್ತಾನೆ. ಈ 6 ವಿಷಯಗಳನ್ನು ಪ್ರಮುಖವಾಗಿ ಅವನು ರುದ್ರನಾಟಕದ ಅಂಗಗಳು ಅಂಥೇಳಿ ಹೇಳ್ತಾನೆ. ಇನ್ನು ಮುಂದುವರೆದು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ರುದ್ರನಾಟಕದ ವಿಚಾರವನ್ನು ಹೇಳುವಾಗಲೇ ಅರಿಸ್ಟಾಟಲ್ ನಮಗೆ ಈ ಕೆಳಗಿನ ಪಾರಿಭಾಷಿಕಗಳನ್ನು ಹೇಳ್ತಾನೆ. ಅವು ಬಹಳ ಮುಖ್ಯ. ಪರೀಕ್ಷಾ ದೃಷ್ಟಿಯಿಂದ ಒಂದಂಕದ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಈ ಪಾರಿಭಾಷಿಕಗಳನ್ನು ವಿವರಿಸಿ ಅಂತೇಳಿ ಕೇಳುವ ಸಾಧ್ಯತೆ ಇರುತ್ತೆ. ನೀವು ರುದ್ರನಾಟಕದ ಬಗ್ಗೆ ಟಿಪ್ಪಣಿಯನ್ನು ಬರೆಯುವಾಗಲೂ ಕೂಡ
ಈ ಪಾರಿಭಾಷಿಕಗಳನ್ನು ಬರೀಬೇಕು. ಆ ನಾಯಕನ ಬಗ್ಗೆ ಬರೆಯುವಾಗ ರುದ್ರ ನಾಟಕದ ನಾಯಕ, ರುದ್ರ ನಾಟಕದ ನಾಯಕ ಬಹಳ ಮುಖ್ಯ ವಿದ್ಯಾರ್ಥಿಗಳೇ. ಯಾಕೆಂದರೆ ರುದ್ರ ನಾಟಕದ ನಾಯಕ ಹೆಂಗಿರಬೇಕು ಅಂದರೆ ಅವನು ಉದಾತ್ತನೂ ಆಗಿರಬಾರ್ದು, ಅಧಮನೂ ಆಗಿರಬಾರ್ದು, ಪರಮ ನೀಚನೂ ಆಗಿರಬಾರ್ದು, ಸರ್ವಶ್ರೇಷ್ಠನೂ ಆಗಿರಬಾರ್ದು. ಅವನು ಮಿಡ್ಲಲ್ಲಿರಬೇಕು, ಒಳ್ಳೆಯವನೂ ಆಗಿರಬೇಕು, ಅವನು ಈ ಕಡೆ ಕೆಟ್ಟ ಅಂಶಗಳು ಅವನಲ್ಲಿರಬೇಕು, ಇಂಥವನಿರಬೇಕು. ಯಾಕಂದರೆ ತುಂಬ ಒಳ್ಳೆಯ ವ್ಯಕ್ತಿ ರುದ್ರನಾಟಕದ ನಾಯಕನಾದ ಅಂದ್ಕೊಳ್ರಿ, ಅವನಿಗೇನಾದರೂ ಒಂಚೂರು ಕೆಟ್ಟದಾದರೆ ನಮಗೇನಾಗುತ್ತೆ, ದುಃಖ ಆಗುತ್ತೆ, ಅತಿ ಹೆಚ್ಚಾಗಿ ದುಃಖ ಆಗುತ್ತೆ. ಅಯ್ಯೋ ಆಗಬಾರ್ದಾಗಿತ್ತು. ತುಂಬ ನೀಚ ಆಗಿದ್ದ, ತುಂಬ ಕೆಟ್ಟವನಾಗಿದ್ದ ಅಂದ್ಕೊಳ್ಳಿ ರುದ್ರನಾಟಕದ ನಾಯಕ, ಅವನಿಗಾಯ್ತು ಸರಿಯಾಗಾಯ್ತು, ಅವನಿಗೆ ಹಂಗೆ ಆಗ್ಬೇಕು ಅವನಿಗೆ ಅಂತೇಳಿ. ಆದರೆ ಅದು ನಮ್ಮ ಮೇಲೆ ಅಷ್ಟೇ ಎಫೆಕ್ಟ್ ಬೀಳುತ್ತೆ. ಅವನು ಒಳ್ಳೆಯವನೂ ಆಗಿರಬೇಕು, ಈ ಕಡೆ ಕೆಟ್ಟವನೂ ಆಗಿರಬೇಕು. ನಿಮಗೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ BM ಶ್ರೀಯವರ ಗದಾಯುದ್ಧ ನಾಟಕಂ ನೋಡಿ. ದುರ್ಯೋಧನನ ಮೇಲೆ ನನಗೆ ಕನಿಕರ ಬರುತ್ತೆ, ಭಯನೂ ಬರುತ್ತೆ, ಕನಿಕರವೂ ಬರುತ್ತೆ. ಅಲ್ಲಿ ಆ ಎರಡೂ ಭಯ ಮತ್ತು ಕರುಣೆ ಇದೆಯಲ್ಲ, ಇವುಗಳ ಶೋಧನ ಕ್ರಿಯೆಯಾಗ್ತದೆ, ಬಹಳ ಮುಖ್ಯ. ಆದ್ದರಿಂದ ಅವನು ರುದ್ರನಾಟಕದ ನಾಯಕ ಹೇಗಿರಬೇಕು ಅನ್ನುವಂತಹ ವಿಚಾರಗಳನ್ನು ಹೇಳಿದ್ದಾನೆ. ಆ ನಾಯಕರಿಗೆ ಸಂಬಂಧಪಟ್ಟ ಹಾಗೆಯೇ ಪೆರಿಪಿಟಿಯ, ಅಮರ್ಷ್ಯ, ಅನಗ್ನೋರಿಸಿಸ್. ಯಾವುದೋ ಒಂದು ಕ್ರಿಯೆ ಅವನಿಗೆ ನಿರೀಕ್ಷೆಗೆ ವಿರುದ್ಧವಾಗಿ ನಡೆದು ಅದು ದುಃಖದ ಮೂಲವಾದರೆ ಅದನ್ನು ಪೆರಿಪಿಟಿಯ ಅಂತ ಹೇಳಿ. ತನ್ನಿಂದ ಅಥವಾ ತನ್ನ ಆಪ್ತನಿಂದ ಅರಿವಿಲ್ಲದೆ ಆದಂತಹ ಯಾವುದೋ ಒಂದು ಕ್ರಿಯೆ, ಇಲ್ಲಿ ಯಾವುದೋ ಒಂದು ಕ್ರಿಯೆ ಅಂದರೆ ಯಾರಿಂದ ಆಗುತ್ತೆ, ಅದು ತನ್ನಿಂದನೇ ಆಗಿರಬಹುದು, ಅಂದರೆ ನಾಯಕನಿಂದನೇ ಆಗಿರಬಹುದು, ರುದ್ರನಾಟಕದ ನಾಯಕನಿಂದನೇ ಆಗಿರಬಹುದು, ಅಥವಾ ತನ್ನ ಆಪ್ತನಿಂದ, ರುದ್ರನಾಟಕದ ನಾಯಕನ ಆಪ್ತನಿಂದ ಆಗಿರುವ ಯಾವುದೋ ಒಂದು ಕ್ರಿಯೆ ನಿರೀಕ್ಷೆಗೆ ವಿರುದ್ಧವಾಗಿ ನಡೆದು ಬಿಡುತ್ತೆ. ನಡೆದು ಅದರಿಂದ ಅವನಿಗೆ ದುಃಖ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗೇ ಇರ್ತಾನೆ. ಯಾವುದೋ ಒಂದು ಕ್ರಿಯೆ ಅವನಿಗೆ ದುಃಖಕ್ಕೆ ಮೂಲವಾಗೋ ರೀತಿ ಮಾಡುತ್ತೆ. ಇದನ್ನೇ ಪೆರಿಪಿಟಿಯ ಅಂತ ಹೇಳಿ ಕರೆದಿರು. ಅದನ್ನೇ ಹೇಳ್ತಾರೆ ಇಂಗ್ಲೀಷಲ್ಲಿ, ದಿಸ್ ಇಸ್ ದ ಟರ್ನಿಂಗ್ ಪಾಯಿಂಟ್. ಇದೇನಿದು ಪ್ಲೇನ ಟರ್ನಿಂಗ್ ಪಾಯಿಂಟ್, ಕರೆಕ್ಟಾಗಿ ನಡೀತಾ ಇರುತ್ತೆ, ಬೇರೆ ಕಡೆ ತಿರ್ಕೊಂಡು ಹೆಂಗೆ ತಿರುಗಬೇಕು ಅಂದರೆ ಗುಡ್ಡು ಬ್ಯಾಡ್ ಆಗಬೇಕು, ಒಳ್ಳೆಯದರಿಂದ ಕೆಟ್ಟದಕ್ಕೆ ಹೋಗಬೇಕು, ಕೆಟ್ಟದರಿಂದ ಒಳ್ಳೆಯದಾಗಲ್ಲ, ಒಳ್ಳೆಯದರಿಂದ ಕೆಟ್ಟದಕ್ಕೆ ಹೋಗುತ್ತೆ. ಈ ಒಂದು ಸ್ಥಿತಿ ಇದೆ, ದಿಸ್ ಇಸ್ ಪೆರಿಪಿಟಿಯ. ಅದನ್ನು ಹೀಗೂ ಹೇಳ್ತಾರೆ, ತಟ್ಟನೆ ಅದೃಷ್ಟದ ಬದಲಾವಣೆ ಆಗ್ತಕ್ಕಂಥದ್ದು. ಚೆನ್ನಾಗಿದ್ದ ಇಡೀ ಬಸ್ಸು ಯಾವುದೋ ಒಂದು ಕ್ರಿಯೆ ನಡೀತು, ದಾರಿಲಿ ಬಂದ, ಅವನ ತಂದೆ ಅಂತ ಗೊತ್ತಿಲ್ಲ, ಲಾಯಸನ್ನ ಕೊಂದ, ಅವನಿಗೆ ಗೊತ್ತಿಲ್ಲ ಪಾಪ, ಕೊಂದ. ತಟ್ಟನೆ ಬದಲಾವಣೆ, ತಾಯಿಯನ್ನು ಮದುವೆಯಾದ, ಪಡಬಾರದ ದುಃಖಗಳನ್ನು ಪಟ್ಟ, ಪೆರಿಪಿಟಿಯ. ಯಾವುದೋ ಒಂದು ಕ್ರಿಯೆ ಇಲ್ಲಿ ಅವನಿಂದನೇ ನಡೆಯುತ್ತೆ. ನೋಡಿ, ನಾವು ಇಡಿಪಸ್ನ ಉದಾಹರಣೆಯನ್ನು ತಗೊಂಡ್ರೆ ಅವನಿಂದನೇ ನಡೀತಕ್ಕಂತಹ ಕ್ರಿಯೆ. ಮುಂದೆ ಅಮರ್ಷ್ಯ, ನಾಯಕನನ್ನು ದುಃಖಕ್ಕೀಡು ಮಾಡುವ ಅಂಶ ಅಮರ್ಷ್ಯ. ಹೆಂಗೆ ಎಂತಹ ದುಃಖ ಅಂದರೆ ಇಲ್ಲಿ ಅವನು ಎಷ್ಟಕ್ಕೆ ಅರ್ಹನಾಗಿರ್ತಾನೋ ಅದಕ್ಕಿಂತ ಹೆಚ್ಚು ದುಃಖವನ್ನು ಅವನು ಪಡೀಬೇಕು. ಅದನ್ನು ಅಮರ್ಷ್ಯ ಅಂತ ಕರೀತಾನೆ. ಇದನ್ನೇ ಅವಿವೇಕದ ನಡೆ, ದುರಂತ ದೋಷ ಅಂತ ಹೇಳಿ ಕರೀತೀವಿ. ಅವನ ಅವಿವೇಕದ ಒಂದು ನಡೆಯಿಂದ ಅವನು ದುಃಖಕ್ಕೀಡಾಗ್ತಾನೆ. ಆ ದುಃಖ ಅವನಿಗೆ ಎಷ್ಟು ಆಗಬೇಕಾಗಿರುತ್ತೋ ಅದಕ್ಕಿಂತ ಹೆಚ್ಚು ದುಃಖ, ಆಗ ನಮ್ಮ ಮೇಲೆ ಅದು ನೋಟಕನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾನೆ. ಅಧಿಕ ದುಃಖಕ್ಕೆ ಅವನು ಈಡಾಗ್ತಾನೆ. ಇದನ್ನು ಅಮರ್ಷ್ಯ ಅಂತ ಕರೆಯಲಾಗಿದೆ. ಇನ್ನೊಂದು ಅನೆಗ್ನೋರಿಸಿಸ್, ಇಗ್ನೋರೆನ್ಸ್ ಟು ನಾಲೆಡ್ಜ್. ಅಂದರೆ
ಏನೋ ಒಂದು ಅಜ್ಞಾನ ಇರುತ್ತೆ, ಅಜ್ಞಾನದಿಂದ ಅವನು ತಿಳಿವಿನ ಕಡೆಗೆ ಬರತಕ್ಕಂಥದ್ದು. ಅವನಿಗೆ ಗೊತ್ತಿರಲ್ಲ ಏನದು ಅಂಥೇಳಿ. ಗೊತ್ತಿಲ್ಲದೆ ಇರೋದು ಈಗೇನಾಗುತ್ತೆ, ಗೊತ್ತಿರೋ ಕಡೆಗೆ ಟರ್ನ್ ಆಗುತ್ತೆ. ಹೆಂಗೆ ಅಂದರೆ, ಚಾರನ ಮೂಲಕ ಈಡಿಪಸ್ಗೆ ದುಃಖ ಬರ್ತಕ್ಕಂಥದ್ದು. ಚಾರ ಏನು ಮಾಡ್ತಾನೆ, ಈಡಿಪಸ್ಗೆ ಹೇಳೋಣ, ಅವನ ವೃತ್ತಾಂತವನ್ನು ಅವನಿಗೆ ಹೇಳೋಣ, ನೀನು ನಿನ್ನ ತಂದೆಯನ್ನು ಕೊಂದು ತಾಯಿಯನ್ನು ಮದುವೆಯಾಗುವಂತಹ ಸಂದರ್ಭ ಒದಗಿ ಬರೋದಿಲ್ಲ ನಿನಗೆ ಅಂತ ಹೇಳೋಣ ಅಂತೇಳಿ ಅಂದ್ಕೊಂಡು ಬರ್ತಾನೆ. ಆದರೆ ಚಾರನಿಂದಲೇ ಇವನಿಗೆ ಸತ್ಯ ತಿಳಿಯುತ್ತೆ. ಇವನು ತನ್ನ ತಾಯಿಯನ್ನು ಮದುವೆಯಾಗಿರುವಂತಹ ಸತ್ಯ ಅವನಿಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಅವನ ದುಃಖ ಎರಗುತ್ತೆ, ಮುಮ್ಮಡಿಯಾಗುತ್ತೆ, ಭಯಂಕರವಾದ ದುಃಖ ಬರುತ್ತೆ. ದುಃಖದಲ್ಲಿ ಕಣ್ಣನ್ನು ಕಳ್ಕೊಳ್ತಾನೆ. ಕಣ್ಣು ಬೇಡ, ತಾಯಿಯನ್ನು ಮದುವೆಯಾಗಿರ್ತಾನೆ. ಇದು ಅವನಿಗೆ ಗೊತ್ತಾಗುತ್ತೆ. ಅವನಿಗೆ ಗೊತ್ತಾದಾಗಿದೆಯಲ್ಲ, ಮೊದಲು ಅಜ್ಞಾನ ಇತ್ತು, ಗೊತ್ತಿರಲಿಲ್ಲ ತಾಯಿನ ಮದುವೆ ಆಗಿದ್ದೀನಿ. ಆಮೇಲೆ ತಿಳಿವಿನ ಕಡೆಗೆ ಬರ್ತಾನಲ್ಲ, ಆಗ ಅವನ ದುಃಖ ಅಧಿಕವಾಗ್ತದೆ. ಇದು ಅನೆಗ್ನೋರಿಸಿಸ್. ಅನೆಗ್ನೋರಿಸಿಸ್ ಈಸ್ ಎ ಚೇಂಜ್ ಫ್ರಮ್ ಇಗ್ನೋರೆನ್ಸ್ ಟು ನಾಲೆಡ್ಜ್. ಬಹಳ ಮುಖ್ಯ ನೋಡಿ. ಈಗ ನೀವು ಈ ಪೆರಿಪಿಟಿಯಾ, ಅಮರ್ಷಿಯಾ ಮತ್ತು ಅನೆಗ್ನೋರಿಸಿಸ್ ಬಹಳ ಮುಖ್ಯ ವಿದ್ಯಾರ್ಥಿಗಳು. ಇಷ್ಟು ಪರೀಕ್ಷೆಗೆ ಕೇಳ್ತಾನೆ ಇರ್ತಾರೆ ಈ ಪಾರಿಭಾಷಿಕಗಳನ್ನು. ಪೆರಿಪಿಟಿಯಾ ನೋಡೋದಾದರೆ, ಪೆರಿಪಿಟಿಯಾ ಈಸ್ ದ ರಿವರ್ಸಲ್ ಫ್ರಮ್ ಒನ್ ಸ್ಟೇಜ್ ಆಫ್ ಅಫೈರ್ಸ್ ಟು ಇಟ್ಸ್ ಆಪೋಸಿಟ್. Some element in the plot affects a reversal, so that the hero who thought he was in good shape suddenly finds that all is lost, or vice versa. ಸಡನ್ನಾಗಿ ಚೆನ್ನಾಗಿದ್ದೀನಿ ಅಂದ್ಕೊಂಡಿರ್ತಾನೆ, ಚೆನ್ನಾಗಿರ್ತಾನೆ ಅವನು, ನೋಡೋರಿಗೆ ಎಷ್ಟು ಚೆನ್ನಾಗಿದ್ದಾನೆ, ಸಡನ್ನಾಗಿ ಎಲ್ಲ ಬದಲಾಗ್ತದೆ. ಒಳ್ಳೆಯದರಿಂದ ಕತೆ ಕೆಟ್ಟದಕ್ಕೆ ಹೋಗುತ್ತೆ. ರುದ್ರನಾಟಕದ ನಾಯಕ ದುಃಖಕ್ಕೀಡಾಗ್ತಾನೆ. ಇದನ್ನು ಪೆರಿಪಿಟಿಯಾ ಅಂತ ಹೇಳ್ತಕ್ಕಂಥದ್ದು. ಸೊ ಈಗ ನಾವು ಈ 3 ಪಾರಿಭಾಷಿಕಗಳನ್ನು ತಿಳ್ಕೊಂಡ್ವಿ. ಇನ್ನು ಮುಂದಕ್ಕೆ ಇದರ ವಿಮರ್ಶೆಯನ್ನು ಕುರಿತು ನೋಡೋಣ. ಏನೇನು ವಿಮರ್ಶೆಯನ್ನು ಮಾಡಿದ್ದಾರೆ. ಹೋರಸ್ ಇದನ್ನು ಏನು ಮಾಡ್ತಾನೆ ಅಂದರೆ, ಅವನು ಅರಿಸ್ಟಾಟಲ್ನ ಹೇಳಿರ್ತಕ್ಕಂಥದ್ದನ್ನೇ ಹೋರಸ್ ಒಪ್ಕೊಳ್ತಾನೆ. ಅರಿಸ್ಟಾಟಲ್ ಹೇಳಿರ್ತಕ್ಕಂಥ ಮಾತುಗಳನ್ನು ಏನಂದರೆ, ಪಾತ್ರಗಳ ಸಂಭಾಷಣೆಯ ರೀತಿ, ಅವುಗಳ ವ್ಯಕ್ತಿತ್ವವಾದ ಗುಣಗಳನ್ನು ಮಾತ್ರವಲ್ಲದೆ ಪರಿಸ್ಥಿತಿ, ಸನ್ನಿವೇಶ, ಮನಸ್ಥಿತಿಯನ್ನು ಹೊಂದಿಕೊಂಡು ಹೋಗಬೇಕಾಗುತ್ತದೆ. ವಯಸ್ಸಾದವನು ಯುವಕನ ಹಾಗೆ ಮಾತನಾಡುವುದಿಲ್ಲ, ಗಂಡಸು ಹೆಂಗಸಿನ ಹಾಗೆ ಮಾತನಾಡುವುದಿಲ್ಲ, ಅಸಂಸ್ಕೃತ ಸುಸಂಸ್ಕೃತನ ಹಾಗೆ ಮಾತನಾಡುವುದಿಲ್ಲ, ದೇವತೆ ಮಾನವನ ಹಾಗೆ ಮಾತನಾಡುವುದಿಲ್ಲ. ಈ ಎಲ್ಲ ರೀತಿಯ ಲಕ್ಷಣಗಳು ರುದ್ರನಾಟಕದಲ್ಲಿ ಇರಬೇಕು ಅಂತ ಹೇಳಿ ಅರಿಸ್ಟಾಟಲ್ ಹೇಳಿರ್ತಕ್ಕಂಥದ್ದನ್ನೇ ಈತ ಸರಿ ಅಂತೇಳಿ ಅವುಗಳನ್ನೆಲ್ಲ ಒಪ್ಕೊಳ್ತಾ ಹೋಗಿ ಈ ಅಂಶಗಳನ್ನು ಹೇಳ್ತಾನೆ. ಹಾಗೆ ನಾವು ಸಿಡ್ನಿಯನ್ನು ನೋಡಿದ್ರೆ, ಸಿಡ್ನಿ ಒಪ್ಕೊಳ್ತಾನೆ, ಅರಿಸ್ಟಾಟಲನ್ನು ಒಪ್ಕೊಂಡಿರ್ತಾನೆ. ಅವನು ಕೆಲವು ವಿಚಾರಗಳಲ್ಲಿ ಅವನು ಅದನ್ನು ತಿರಸ್ಕರ್ತಾನೆ. ಹೆಂಗೆ ಅಂದರೆ, ದುರಂತ ನಾಟಕ ಮತ್ತು ವಿನೋದ ನಾಟಕಗಳು ಬೇರೆ ಬೇರೆಯಾಗಿ ಅಪೇಕ್ಷಣೀಯವಾದರೆ ಅವೆರಡರ ಅಂಶಗಳೂ ಸೇರಿದ ಮಿಶ್ರ ಪ್ರಕಾರ ಯಾಕೆ ಅಪೇಕ್ಷಣೀಯವಾಗಬಾರದು ಅಂಥೇಳಿ. ಅಂದರೆ ಅರಿಸ್ಟಾಟಲು ರುದ್ರನಾಟಕದಲ್ಲಿ ನೀನು ಈ ನಗೆ ನಾಟಕವನ್ನು, ವಿನೋದ ನಾಟಕವನ್ನು ತಂದು ಸೇರಿಸೋ, ವಿನೋದದ ನಾಟಕದ ದೃಶ್ಯಗಳು, ವಿನೋದದ ದೃಶ್ಯಗಳನ್ನು ತಂದು ತುರುಕಬಾರದು ಅಂತೇಳಿ, ಸೇರಿಸಬಾರ್ದು ಅದನ್ನು. ಆದರೂ ನಾಟಕ ಯಶಸ್ವಿ ಆಗೋದಿಲ್ಲ ಹಂಗಿದ್ರೆ ಅಂಥೇಳಿ ಹೇಳ್ತಾನೆ. ಆದರೆ ವಿನೋದ ನಾಟಕ ಸಪ್ರೇಟಾಗಿ ಅವನು ಅದಕ್ಕೊಂದು ಭಾಗ ಅಂತ ಹೇಳ್ತಾನೆ. ಅವನ ಒಲವೆಲ್ಲವೂ ಕೂಡ ಹೆಚ್ಚು ರುದ್ರನಾಟಕಕ್ಕೆ ಇದೆ, ಆದರೂ ಕೂಡ ಅದು ವಿನೋದ ನಾಟಕ ಸಪ್ರೇಟಾಗಿರಬೇಕು ಅಂತ ಅವನು ಹೇಳ್ತಾನೆ.
ಸೊ ಸಪ್ರೇಟಾಗಿರಬೇಕು ಅಂತ ಹೇಳಿದನಲ್ಲ, ಅದು ಬೇರೆಯಾಗಿದ್ದರೆ ಓಕೆ ಅಲ್ವಾ, ಸಪ್ರೇಟಾಗಿದ್ದರೆ ಓಕೆ ಅಲ್ವಾ, ಒಪ್ಕೊಳ್ತಿದ್ಯಲ್ವಾ? ಹಾಗಾದರೆ ರುದ್ರನಾಟಕದ ಜೊತೆಯಾಗಿ ಇದ್ದರೆ ಯಾಕೆ ಒಪ್ಕೋಬಾರ್ದು? ಎಸ್, ಆನಂತರ ನಾಟಕಗಳು ಜೊತೆಯಾಗಿ ಬಂದರು. ರುದ್ರನಾಟಕಗಳಲ್ಲೂ ಕಾಮಿಡಿಯನ್ನು ಸೇರಿಸ್ಕೊಳ್ಳೋದಾಯಿತು, ಏಕತಾನತೆಯನ್ನು ಕಳೆಯೋದಕ್ಕೋಸ್ಕರ. ಈಗ ಎಲ್ಲ ನಾಟಕಗಳ ಇದು ಆಧುನಿಕ ಯುಗದಲ್ಲಿ ಎಲ್ಲ ಬದಲಾಗಿದೆ. ಅದು ಎಂಥ ನಾಟಕ ಆದರೂ ಅಲ್ಲಿ ಏಕತಾನತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ವಿನೋದ ದೃಶ್ಯಗಳನ್ನು ಕಾರ್ಯ ನಡೀತವೆ. ಹಾಗೆ ಈಗ ಮುಂದೆ ನಾವು ನೋಡೋಣ, ಅಬರ್ಕ್ರಾಮಿ ಮತ್ತು ಸ್ಮಾರ್ಟ್ ಇವರಿಬ್ಬರು ಏನು ಹೇಳ್ತಾರೆ. ಇವರು ಹೇಳ್ತಾರೆ, ಸಂಪೂರ್ಣವಾಗಿ ದುಷ್ಟನಾದ, ಪಾಪಿಯಾದ, ಒದಗಿದ ದುಸ್ಥಿತಿಗೆ ಅರ್ಹನೆಂದು ತೋರುವ ವ್ಯಕ್ತಿಗಳು ಹಾಗೂ ಸಂಪೂರ್ಣ ನಿರ್ದೋಷಿಯೂ ಸದ್ಗುಣಿಯೂ ಒದಗಿದ ದುಸ್ಥಿತಿಗೆ ಸಂಪೂರ್ಣ ಅನರ್ಹರೆಂದು ತೋರುವ ವ್ಯಕ್ತಿಗಳು ರುದ್ರನಾಟಕದ ನಾಯಕರಾಗಬಹುದು. ಅಂದರೆ ಇವನೇನು ಹೇಳ್ದ, ಅವನು ಸಂಪೂರ್ಣ ಒಳ್ಳೆಯವನೂ ಆಗಿರಬಾರ್ದು, ಸಂಪೂರ್ಣ ಕೆಟ್ಟವನೂ ಆಗಿರಬಾರ್ದು. ರುದ್ರನಾಟಕದ ನಾಯಕ, ಹೀರೋ ಏನಾಗಿರಬೇಕು ಅಂದರೆ ಸಂಪೂರ್ಣ ಒಳ್ಳೆಯವನಾಗಿರಬಾರ್ದು, ಅವನು ಸಂಪೂರ್ಣ ಕೆಟ್ಟವನೂ ಆಗಿರಬಾರ್ದು ಅಂತ ಹೇಳ್ದ. ಆದರೆ ಅಬರ್ಕ್ರಾಮಿ ಮತ್ತು ಸ್ಮಾರ್ಟ್ ಹೇಳ್ತಾರೆ, ಸಂಪೂರ್ಣ ದುಷ್ಟನಾಗಿರ್ತಕ್ಕಂತಹ, ಪಾಪಿಯಾಗಿರ್ತಕ್ಕಂತಹ ಮತ್ತು ಒದಗಿದಂತಹ ದುಸ್ಥಿತಿಗೆ ಅರ್ಹ ಅಂತಕ್ಕಂಥ ಕ್ಯಾರೆಕ್ಟರ್ಗಳು ಇದ್ದಾವೆ. ಯಾಕಂದರೆ ಮ್ಯಾಕ್ಬೆತ್ ಉದಾಹರಣೆ ಕೊಡ್ತಾನೆ, ಅವನು ಸಂಪೂರ್ಣ ದುಷ್ಟ, ಅರ್ಹ. ಆದರೆ ಮ್ಯಾಕ್ಬೆತ್ ಹಿಟ್ ಆದ ನಾಟಕ, ಬಹಳ ಪ್ರಸಿದ್ಧಿಯನ್ನು ಪಡೆದ ನಾಟಕ. ಹಾಗೆಯೇ ಸಂಪೂರ್ಣ ಸದ್ಗುಣಿಯಾಗಿರ್ತಕ್ಕಂತಹ, ತುಂಬ ಒಳ್ಳೆಯನಾಗಿರ್ತಕ್ಕಂತಹ ಹ್ಯಾಮ್ಲೆಟ್, ಅವನು ದುಸ್ಥಿಗೀಡಾಗ್ತಾನೆ. ತುಂಬ ಒಳ್ಳೆಯ ವ್ಯಕ್ತಿ ಅವನು, ಅವನಿಗೂ ಕೆಟ್ಟದಾಗುತ್ತೆ ಹ್ಯಾಮ್ಲೆಟ್ಟಿಗೆ. ಅವನ ತಂದೆ ಸತ್ತೋಗ್ತಾನೆ, ಅವನು ದೆವ್ವವಾಗಿ ಬರ್ತಾನೆ. ಇವೆಲ್ಲ ನಡೀತಕ್ಕಂಥ ಬಹಳ ಹ್ಯಾಮ್ಲೆಟ್ ಕಷ್ಟವನ್ನು ಅನುಭವಿಸ್ತಾನೆ. ಅವನು ಏನೂ ತಪ್ಪು ಮಾಡಿರಲ್ಲ, ಅವನಲ್ಲಿ ದುರ್ಗುಣಗಳೇ ಇರಲ್ಲ. ಹಾಗಾಗಿ ಎಕ್ಸಾಂಪಲನ್ನು ಕೊಟ್ಟು ಅಬರ್ಕ್ರಾಮಿ ಮತ್ತು ಸ್ಮಾರ್ಟ್ ಹೇಳ್ತಾರೆ, ಸಾಧ್ಯತೆ ಇದೆ ರುದ್ರನಾಟಕದ ನಾಯಕರಾಗ್ಬೋದು. ಯಾಕಂದರೆ ಇವೆರಡು, ಮ್ಯಾಕ್ಬೆತ್, ಹ್ಯಾಮ್ಲೆಟು ಪ್ರಸಿದ್ಧ ರುದ್ರನಾಟಕ. ಅದರಿಂದ ಸಾಧ್ಯತೆ ಇದೆ, ಆಗಬಹುದು, ನಾಯಕರಾಗಬಹುದು ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಇನ್ನು ವಿದ್ಯಾರ್ಥಿಗಳೇ, ಈಗ ನೀವು ರುದ್ರನಾಟಕದ ವಿಷಯವನ್ನು ಕುರಿತು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ. ಈಗ ಇವಕ್ಕೆ ಆಕಾರ ಗ್ರಂಥಗಳು ಯಾವ್ಯಾವು, ನೀವು ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಅಂದರೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ VM ಇನಾಂದಾರ್ ಅವರ ಪುಸ್ತಕ, ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಒಳನೋಟಗಳು SM ಹಿರೇಮಠ್ ಅವರ ಪುಸ್ತಕ, ತೌಲಾನಿಕ ಕಾವ್ಯಮೀಮಾಂಸೆ ತಿಪ್ಪೇರುದ್ರಸ್ವಾಮಿಯವರ ಪುಸ್ತಕ, ವಿಮರ್ಶೆಯ ಪರಿಭಾಷೆ OL ನಾಗಭೂಷಣ್ ಅವರ ಪುಸ್ತಕ, ತುಮಕೂರು ವಿಶ್ವವಿದ್ಯಾನಿಲಯ ದ್ವಿತೀಯ BA ಐಚ್ಛಿಕ ಕನ್ನಡದ 4ನೇ ಸೆಮಿಸ್ಟರ್ನ ಪುಸ್ತಕ, ಜೊತೆಗೆ ಎಲ್ಲ ವಿವಿಗಳ ಪುಸ್ತಕ, ಕರ್ನಾಟಕ ವಿಶ್ವವಿದ್ಯಾನಿಲಯ ಪುಸ್ತಕ, KSYU ಪುಸ್ತಕಗಳು, ನಿಮಗೆ ಯಾವ್ಯಾವ ವಿಶ್ವವಿದ್ಯಾನಿಲಯದ ಪುಸ್ತಕಗಳು ಸಿಗ್ತವೆ ಅವುಗಳನ್ನು ಕೂಡ ತಗೊಂಡು ಅಭ್ಯಾಸವನ್ನು ಮಾಡಿ, ಜೊತೆಗೆ ಕಾವ್ಯಮೀಮಾಂಸೆ ಅನ್ನುವಂತಹ ಬಾಲಸುಬ್ರಹ್ಮಣ್ಯವರ ಪುಸ್ತಕ ಸಿಗುತ್ತೆ ಅನುವಾದಗೊಂಡಿರ್ತಕ್ಕಂಥದ್ದು, ಅದನ್ನು ಕೂಡ ಅಭ್ಯಾಸ ಮಾಡಿ. ಅಂತರ್ಜಾಲವನ್ನು ನೀವು ನೋಡಿ, ಅಲ್ಲೂ ಕೂಡ ನಿಮಗೆ ಬಹಳಷ್ಟು ವಿಷಯಗಳು ಸಿಗ್ತವೆ. ಆನಂತರ ನಿಮಗೆ ಏನಾದರೂ ಅನುಮಾನಗಳಿದ್ದರೆ ವಿದ್ಯಾರ್ಥಿಗಳೇ ನನಗೆ ಇಲ್ಲಿ ಕಾಮೆಂಟ್ ಮಾಡಿ, ಕ್ವಶನ್ ಕೇಳಿ, ಜೊತೆಗೆ ನನ್ನ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ, ಇದರ ಬಗ್ಗೆ ನೋಟ್ಸ್ ಬೇಕು ಅಂದರೂ ಕೇಳಿ. ನಿಮಗೆ ಬೇಕಾದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿ, ಪರೀಕ್ಷೆಗೆ ಚೆನ್ನಾಗಿ ಅಭ್ಯಾಸ ಮಾಡಿ, ಹೆಚ್ಚು ಅಂಕಗಳನ್ನು ಗಳಿಸ್ರಿ ಅಂತ ಹೇಳ್ತಾ, ನನ್ನ ಇದುವರೆಗಿನ ಈ ಒಂದು ಪಾಠವನ್ನು ಕೇಳಿದ್ದೀರಿ ನೀವು. ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.